ಕಲ್ಪತರು ನಾಡಿನ ಖ್ಯಾತ ವೈದ್ಯರಾದ ಕಲ್ಪತರು ರತ್ನ ಎಂದೇ ಹೆಸರಾದ ಡಾಕ್ಟರ್ ಜಿಎಸ್ ಶ್ರೀಧರ್ ಅವರಿಗೆ ಭಾಸ್ಕರ್ ಪತ್ರಿಕಾ ಬಳಗದ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಿರುವ ಅವರು ಹಿರಿಯ ಪತ್ರಕರ್ತ ಡಾಕ್ಟರ್ ಭಾಸ್ಕರ್, ಶ್ರೀಮತಿ ಶುಭಾ ವಿಶ್ವಕರ್ಮ, ರೈತ ಕವಿ ಪಿ ಶಂಕರಪ್ಪ ಬಳ್ಳೆಕಟ್ಟೆ, ಧರಣೇಶ್ ಕುಪ್ಪಾಳ್, ಶ್ರೀಮತಿ ತ್ರಿವೇಣಿ ಸುಂದರ್ ಹಾಗೂ ಅವರ ಅಭಿಮಾನಿಗಳು. ತಿಪಟೂರಿಗೆ ಬರುವ ನಾಗರಿಕರಿಗೆ ಪ್ರತಿನಿತ್ಯ 500 ಜನಕ್ಕೆ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ತಿಪಟೂರು ಕಲಾಕೃತಿ ತಂಡ ಮತ್ತು ಸತ್ಯಕುಮಾರ್ ರಿಲೀಫ್ ಫೌಂಡೇಶನ್ ಸಹಯೋಗದಲ್ಲಿ ನಗರದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಪ್ರತಿನಿತ್ಯ 500 ಜನಕ್ಕೆ ಮಧ್ಯಾಹ್ನದ ಊಟದ ವ್ಯವಸ್ಥೆ. ತಿಪಟೂರು ತಾಲೂಕಿನ ಸಮಾಜಕ್ಕೆ ಏನಾದರೂ ಸೇವೆ ಮಾಡುವ ಉತ್ಸಾಹ ಇರುವ ತಿಪಟೂರಿನ ಸಮಾನ ಮನಸ್ಥಿತಿಯ ಕಲಾಕೃತಿ ತಂಡ ಮತ್ತು ಸತ್ಯಕುಮಾರ್ ರಿಲೀಫ್ ಫೌಂಡೇಶನ್ ಹಾಗೂ ಕಲ್ಪತರು ರತ್ನ ಡಾಕ್ಟರ್ ಜಿಎಸ್ ಶ್ರೀಧರ್ ನೇತೃತ್ವದಲ್ಲಿ ಸಂಚಾರಿ ನಿತ್ಯ ಅನ್ನಪೂರ್ಣ ಅನ್ನದಾಸೋಹ ಕಾರ್ಯಕ್ರಮ ಶುಕ್ರವಾರ ಅಧಿಕೃತವಾಗಿ ನಗರದ ಹಳೆ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಉದ್ಘಾಟಿಸಲಾಯಿತು. ಈ ಅನ್ನಪೂರ್ಣ ಕಾರ್ಯಕ್ರಮದ ಉದ್ದೇಶ ತಿಪಟೂರಿನ ಎಲ್ಲಾ ಸರ್ಕಾರಿ ಕಚೇರಿಗಳು ಹಾಗೂ ಸರ್ಕಾರಿ ಆಸ್ಪತ್ರೆ ಒಂದೇ ಕಡೆ ಇರುವುದರಿಂದ ಹಳ್ಳಿ ಕಡೆಯಿಂದ ಬಡವರು ಹಾಗೂ ಸರ್ಕಾರಿ ಕೆಲಸಗಳಿಗೆ ಬರುವ ಪ್ರತಿನಿತ್ಯ ತಿಪಟೂರು ತಾಲೂಕಿನ ನಾಗರಿಕರು ಪ್ರತಿನಿತ್ಯ ಸುಮಾರು 500 ಜನ ಮಧ್ಯಾಹ್ನದ ಬಿಸಿ ಊಟವನ್ನು ಮಾಡಲು ಶುಕ್ರವಾರದಿಂದ ಅಧಿಕೃತ ಚಾಲನೆಯನ್ನು ಮಾನ್ಯ ಜನಪ್ರಿಯ ಶಾಸಕರಾದ ಕೆ ಷಡಾಕ್ಷರಿ ಉದ್ಘಾಟಿಸಿದರು. ಸರ್ಕಾರಿ ರಜಾ ದಿನಗಳು ಶನಿವಾರ ಮತ್ತು ಭಾನುವಾರ ಊಟದ ವ್ಯವಸ್ಥೆ ಇರುವುದಿಲ್ಲ ಮತ್ತು ಯಾರೇ ಆಗಲಿ ತಮ್ಮ ಹುಟ್ಟುಹಬ್ಬ, ವಿವಾಹ, ವಾರ್ಷಿಕೋತ್ಸವ ಯಾವುದೇ ಒಂದು ಕಾರ್ಯಕ್ರಮ ಮಾಡಲು ರೂ. 3,000 ಕಟ್ಟಿದರೆ ಒಂದು ದಿನ ಅವರೇ ಬಂದು ಊಟವನ್ನು ಬಡಿಸುವ ಅವಕಾಶ ಮತ್ತು ಸೇವೆ ಮಾಡುವ ಅವಕಾಶವನ್ನು ಕಲ್ಪಿಸಲಾಗಿದೆ. ಆದ್ದರಿಂದ ಇದರ ಬಗ್ಗೆ ಹೆಚ್ಚು ದಾನಿಗಳು ಧನ ಸಹಾಯ ಮಾಡಿ ಅನ್ನಪೂರ್ಣ ಕಾರ್ಯಕ್ರಮ ಯಶಸ್ವಿಗೊಳಿಸಬಹುದು ಎಂದರು. ಇದೇ ಸಂದರ್ಭದಲ್ಲಿ 2ನೇ ದಿನವಾದ ಸೋಮವಾರದಂದು ಹಿರಿಯ ಪತ್ರಕರ್ತ ಡಾಕ್ಟರ್ ಭಾಸ್ಕರ್ ಹಾಗೂ ಎಸ್ಎಸ್ ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆ ಸಿಬ್ಬಂದಿ ಕುಮಾರ್ ರುಚಿಕರವಾದ ಊಟವನ್ನು ಸವಿದರು. ನಾನಾದ್ರೂ ಭಾವಿಸಿದ್ದೇನೆ. ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ರೈತರಿಗೆ ಭಾಳ ಕಷ್ಟ. ಮನೆ ಬಿಟ್ಟು ಬಂದರೆ ಮತ್ತೆ ಇನ್ನು ಹೋಗೋವರೆಗೂ ಎಷ್ಟೋ ದಿವಸ ನಾನೇ ವ್ಯಾಪಾರ ಮಾಡೋಕ್ಕೆ ಊರಿಂದ ಬಂದರೆ ಬೆಳಗ್ಗೆ ತಿಂಡಿ ತಿಂದು ಬಂದರೆ 4 ಗಂಟೆಗೆ ಹೋಗಿ ಊಟ ಮಾಡ್ತಿದ್ದೆ. ಸೊ ಅದೆಲ್ಲ ನಮ್ಗೆ ಅನುಭವ ಇತ್ತು. ಯಾಕೆಂದರೆ ಪ್ರಾಕ್ಟಿಕಲ್ ಮ್ಯಾನ್ ನಾವು. ಕಷ್ಟದಲ್ಲಿ ಸಾಮಾನ್ಯ ರೈತರ ಮಕ್ಕಳಾಗಿ ಹುಟ್ಟಿ ಆ ಕಷ್ಟ ಸುಖ ರೈತರದ ಅರ್ತಿರೋದ್ರಿಂದ ನಾನು ಈ ಮಿನಿ ವಿಧಾನಸೌಧ ಮಾಡಬೇಕಾದ್ರೆ ನಾನು ಭಾಳ ಮುಂದಾಲು. ಕಲ್ಪತರು ಸಾಂಸ್ಕೃತಿಕ ರಂಗ ಕಾರ್ಯಕ್ರಮ ಸಂಭ್ರಮ ದಿನಾಂಕ 25/2/2024 ಭಾನುವಾರ ಸಂಜೆ 4 ಗಂಟೆಗೆ ಶಾಂತಲಾ ಕೂಚಿಪುಡಿ ನೃತ್ಯ ಮತ್ತು ಸಂಗೀತ ಶಾಲೆ ಆವರಣದಲ್ಲಿ ಕಲ್ಪತರು ಸಾಂಸ್ಕೃತಿಕ ರಂಗ ಸಂಭ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ತಬಲಾ ನುಡಿಸುವುದರ ಮೂಲಕ ಬೆಂಗಳೂರಿನ ಎಸ್ಎಸ್ಜೆ ಸಂಸ್ಕೃತ ಪ್ರತಿಷ್ಠಾನ ಸಂಸ್ಥಾಪಕ ಕಾರ್ಯದರ್ಶಿ ಶ್ರೀ ಶಿವಾನಂದ ಸ್ವಾಮಿ ಉದ್ಘಾಟಿಸಿದರು. ನಂತರ ಆಶಯ ನುಡಿಗಳನ್ನು ಮಾತನಾಡುತ್ತಾ ಕಲ್ಪತರು ನಾಡು ಎಂದೇ ಪ್ರಸಿದ್ಧಿ ಹೊಂದಿರುವ ಈ ನಗರದಲ್ಲಿ ಪೌರಾಣಿಕ, ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಸದಾ ಹೆಸರು ಪಡೆದಿದೆ. ಕಳೆದ 20 ವರ್ಷಗಳಿಂದ ಶಾಂತಲಾ ಕೂಚಿಪುಡಿ ನೃತ್ಯ ಮತ್ತು ಸಂಗೀತ ಶಾಲೆ ರಾಜ್ಯಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನು ನೀಡುವುದರ ಮೂಲಕ ಜನಪ್ರಿಯತೆ ಪಡೆದಿದೆ. ಇಲ್ಲಿನ ಪುಟಾಣಿಗಳ ನೃತ್ಯ ನೋಡಲು 2 ಕಣ್ಣುಗಳು ಸಾಲದು. ಕಥೆಗಳು ಮತ್ತು ಕಲಾವಿದರನ್ನ ಬೆಳೆಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಸಹಕಾರ ಕೂಡ ಅಗತ್ಯವಿದೆ ಎಂದರು. ಕಾರ್ಯಕ್ರಮದ ಮುಖ್ಯ ಅತಿಥಿ ಕವಿ ಹಾಗೂ ಕಲಾವಿದರು, ತಾಲೂಕು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಸಾರ್ತವಳ್ಳಿ ಶಿವಕುಮಾರ್, ನೃತ್ಯ ಮತ್ತು ಸಂಗೀತ ಶಾಲೆ ಕಲಾವಿದರು ಅಚ್ಚುಕಟ್ಟಾಗಿ ಕಾರ್ಯಕ್ರಮಗಳನ್ನು ದೇಶ ವಿದೇಶಗಳಲ್ಲಿ ನಡೆಸಿಕೊಂಡು ಬರುತ್ತಿದ್ದಾರೆ. ಜೊತೆಗೆ ಕಲಾವಿದರನ್ನು ಕೂಡ ಬೆಳಕಿಗೆ ತರಲು ಕಾರಣಕರ್ತರಾಗಿರುವ ಕಲೆಗೆ ತಾಯಿ ಬೇರು ಶಿವ ನಟರಾಜನ ಆಶೀರ್ವಾದದಿಂದ ಈ ಸಂಗೀತ ಶಾಲೆ ಹೆಮ್ಮರವಾಗಿ ಬೆಳೆಯಲಿ ಎಂದು ಹಾರೈಸಿದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿಯಾದ ವೆಂಕಟೇಗೌಡ, ನಿವೃತ್ತ ಚಿತ್ರಕಲಾ ಅಧ್ಯಾಪಕ ಹೊನ್ನಪ್ಪ, ಕಲ್ಪಶ್ರೀ ಕಲಾ ಸಂಘ ಅಧ್ಯಕ್ಷ ಬಸವರಾಜ್, ಉಪಾಧ್ಯಕ್ಷ ಮಹಾಲಿಂಗಪ್ಪ, ಶಾಂತಲಾ ಕೂಚಿಪುಡಿ ನೃತ್ಯ ಮತ್ತು ಸಂಗೀತ ಶಾಲೆಯ ಅಧ್ಯಕ್ಷ ರಮೇಶ್, ಸಂಸ್ಥೆಯ ಕಾರ್ಯದರ್ಶಿ ವೇದಾವತಿ, ನೀಲೇಶ್ ಗೌಡ, ದಯಾನಂದ್, ರಾಜೇಶ್ವರಿ, ಶುಭಾ ವಿಶ್ವಕರ್ಮ, ಶಮನ್ ಮತ್ತಿತರರು ಇದ್ದರು. ನನ್ನ ಹೆಸರು ಶುಭಾ ವಿಶ್ವಕರ್ಮ ಅಂತೇಳಿ. ನಾನು 4 ಗಂಟೆಗೆ ಬರಬೇಕಾಗಿತ್ತು, ತಡವಾಯಿತು. ಬೇರೆ ಒಂದು ಕಾರ್ಯಕ್ರಮದ ನಿಮಿತ್ತ ತಡವಾಗಿದೆ, ಕ್ಷಮಿಸಿ. ಈಗ ನಾನು ಮೊದಲು ಒಂದು ದೇವರ ನಾಮನೆ ಹಾಡು ಹಾಡ್ತೀನಿ. ಮಹಾಗಣಪತಿ ಮಹಾಗಣಪತಿ ಮನಸ ಸ್ಮರಾಮಿ, ಮಹಾಗಣಪತಿ ಮನಸ ಸ್ಮರಾಮಿ, ಮಹಾಗಣಪತಿ ಮನಸ ಸ್ಮರಾಮಿ, ಮಹಾಗಣಪತಿ
नाटकादिप्रियं महाकाव्यनाटकादिप्रियं महाकाव्यनाटकादिप्रियं मूषिकवाहनमोदकप्रियं महागणपतिं मनसा स्मरामि महागणपतिं मनसा स्मरामि ಇದು ಭಾವಗೀತೆ ಹಾಡ್ತಾರೆ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನ ಬಿಟ್ಟು ಕೇಳಿದಿರಿ ಅಲ್ಲಿ ನೀವು. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನ ಬಿಟ್ಟು ಕೇಳಿದಿರಿ ಅಲ್ಲಿ ನೀವು. ಎದೆ ತುಂಬಿ ಹಾಡಿದೆನು ಅಂದು ನಾನು, ಅಂದು ನಾ ಹಾಡಿದರು ಎಂದಿನಂತೆ ಕುಳಿತು ಕೇಳುವಿರಿ ಸಾಕೆ ನಗೆ ಅದುವೆ ಬಹುಮಾನ. ಅಂದು ನಾ ಹಾಡಿದರು ಎಂದಿನಂತೆ ಕುಳಿತು ಕೇಳುವಿರಿ ಸಾಕೆ ನಗೆ ಅದುವೆ ಬಹುಮಾನ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನ ಬಿಟ್ಟು ಕೇಳಿದಿರಿ ಅಲ್ಲಿ ನೀವು. ಎದೆ ತುಂಬಿ ಹಾಡಿದೆನು ಅಂದು ನಾನು. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ. ಆಡುವವರಿಹರಿಂದು ಆಡುವವರಿಹರಿಂದು ನಾ ಬಲ್ಲೆ ಅದರಿಂದ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನ ಬಿಟ್ಟು ಕೇಳಿದಿರಿ ಇಂದು ನೀವು. ಎದೆ ತುಂಬಿ ಹಾಡಿದೆನು ಅಂದು ನಾನು. ಈಗ ಒಂದು ದೇಶಭಕ್ತಿ ಗೀತೆ ಒಂದೇ ಹಿಮಗಿರಿಯಲ್ಲಿನ ಉನ್ನತ ಶಿಖರ ಕನ್ಯಾಕುವರಿಯ ಹಿಂದೂ ಸಾಗರ ನಡುವೆ ಬಾಳುವ ಕೋಟಿ ತರುಣರ ಮಾತೃಭೂಮಿ ಈ ಭೂಮಿ. ಹಿಮಗಿರಿಯಲ್ಲಿನ ಉನ್ನತ ಶಿಖರ ಕನ್ಯಾಕುವರಿಯ ಹಿಂದೂ ಸಾಗರ ನಡುವೆ ಬಾಳುವ ಕೋಟಿ ತರುಣರ ಮಾತೃಭೂಮಿ ಈ ಭೂಮಿ. ಮಾತೃಭೂಮಿ ಭೂಮಿ, ಮಾತೃಭೂಮಿ ಭೂಮಿ, ಮಾತೃಭೂಮಿ ಭೂಮಿ, ಮಾತೃಭೂಮಿ ಭೂಮಿ. ಪ್ರತಾಪರಾಣರು ಕಾಡಿದ ಜಾಡಿದು ಶಿವಾಜಿ ಶೂರ ಬೆಳಗಿದ ಬೀಡಿದು ಪ್ರತಾಪರಾಣರು ಕಾಡಿದ ಜಾಡಿದು ಶಿವಾಜಿ ಶೂರರು ಬೆಳಗಿದ ಬೀಡಿದು. ಝಾನ್ಸಿ ರಾಣಿ ಕಾದಿದ ಜಾಡಿದು ಶಾಸ್ತ್ರ ತೇಜದ ಈ ಭೂಮಿ, ಶಾಸ್ತ್ರ ತೇಜ
ಮಾತೃಭೂಮಿ ಭೂಮಿ ಮಾತೃಭೂಮಿ ಭೂಮಿ ಮಾತೃಭೂಮಿ ಭೂಮಿ ಹಿಮಗಿರಿಯಲ್ಲಿನ ಉನ್ನತ ಶಿಖರ. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಮೈಸೂರು, ತುಮಕೂರು ಜಿಲ್ಲಾ, ತಿಪಟೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್, ತಿಪಟೂರು ತಾಲೂಕು ಕದಳಿ ಮಹಿಳಾ ವೇದಿಕೆ ಯುವ ಘಟಕ ಸಂಯುಕ್ತವಾಗಿ ವಚನ ಗಾಯನ ದತ್ತಿ ಉಪನ್ಯಾಸ ಮಡಿವಾಳ ಮಾಚಿದೇವ ಜಯಂತಿ ಕಾರ್ಯಕ್ರಮವನ್ನು ತಿಪಟೂರಿನ 9ನೇ ಮುಖ್ಯ ರಸ್ತೆ 4ನೇ ಅಡ್ಡ ರಸ್ತೆಯ ಷಡಕ್ಷರಿ ಮಠದ ಹಿಂಭಾಗದ ಶ್ರೀ ಕೋಡಿ ಬಸವೇಶ್ವರ ನಿಲಯ ಹೈಟೆನ್ಷನ್ ರೋಡ್ ಈ ಮನೆಯ ಆವರಣದಲ್ಲಿ ಲಿಂಗೈಕ ಟಿ.ಎಸ್. ಬಸವರಾಜು, ತಾಯಿ ಲಿಂಗೈಕ ಗೌರಮ್ಮನವರ ದತ್ತಿ ಸಂಖ್ಯೆ 861 ಇವರ ಪರವಾಗಿ ದಾನಿಗಳಾದ ಶ್ರೀಮತಿ ಎಂ ಜಯಮ್ಮ, ಕೋಂ ಲಿಂಗೈಕ ತಂಡಗ ಬಸವರಾಜ್ ಅವರ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಕ್ರಮ ಕೆ.ಎಂ. ಪರಮೇಶ್ವರಯ್ಯ ಅಧ್ಯಕ್ಷರು, ಶರಣ ಸಾಹಿತ್ಯ ಪರಿಷತ್ ತಿಪಟೂರು ಘಟಕ ಪ್ರಾಸ್ತಾವಿಕ ನುಡಿಗಳನ್ನ ಆಡುತ್ತಾ ವಚನಗಳನ್ನು ಹೇಳುತ್ತಾ ಶಿವಶರಣರು ಎಲ್ಲೆಲ್ಲಿ ಬಂದು ತಮ್ಮ ವಚನಗಳ ಮೂಲಕ ಜನರ ಮನಗೆದ್ದು ಆಧ್ಯಾತ್ಮದೆಡೆಗೆ ಪ್ರೇರೇಪಿಸುತ್ತಿದ್ದರು. ಶರಣ ಸಾಹಿತಿ ದಿಬ್ಬದಳ್ಳಿ ಶ್ಯಾಮಸುಂದರ್ ಅವರು ದತ್ತಿ ದಾನಿಗಳ ಪರಿಚಯ ಮಾಡಿಕೊಡುತ್ತಾ ವಚನವನ್ನು ಹೇಳಿದರು. ನಂತರ ರೈತ ಕವಿ ಡಾಕ್ಟರ್ ಬಳ್ಳೆಕಟ್ಟೆ ಶಂಕರಪ್ಪನವರು ಸಹ ಮಡಿವಾಳ ಮಾಚಿದೇವ ಅವರ ಜಯಂತಿಯ ಪ್ರಯುಕ್ತ ವಚನವನ್ನು ಹೇಳುತ್ತಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶರಣ ಎಚ್.ಎಸ್. ಜಗದೀಶ್ ಗೌರವ ಅಧ್ಯಕ್ಷರು, ಶರಣರ ಸಾಹಿತ್ಯ ಪರಿಷತ್ ಶರಣೆ ಮುಕ್ತ ತಿಪ್ಪೇಶ್ ಗೌರವ ಅಧ್ಯಕ್ಷರು, ಕದಳಿ ಮಹಿಳಾ ವೇದಿಕೆ ತಿಪಟೂರು, ಶರಣ ಟಿ.ಎಸ್. ಪರಮೇಶ್ವರಿಯ ಕೊಬ್ಬರಿ ವರ್ತಕರು ತಿಪಟೂರು, ಮಂಜಪ್ಪ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯದರ್ಶಿಗಳು, ಶರಣ ಸಾರ್ತವಳಿ ಶಿವಕುಮಾರ್ ಪ್ರಧಾನ ಕಾರ್ಯದರ್ಶಿ, ಶರಣ ಸಾಹಿತ್ಯ ಪರಿಷತ್ ತಿಪಟೂರು, ಟಿ.ಎಸ್. ಸುಮಿತ್ರಾ ಕದಳಿ ಮಹಿಳಾ ವೇದಿಕೆ ತಿಪಟೂರು ಮತ್ತು ಶರಣೆಯರು ಭಾಗವಹಿಸಿದ್ದರು. ಕೊನೆಯಲ್ಲಿ ರೈತ ಕವಿ ಬಳ್ಳೆಕಟ್ಟೆ ಡಾಕ್ಟರ್ ಶಂಕರಪ್ಪನವರಿಗೆ ಹಾಗೂ ದತ್ತಿ ದಾನಿಗಳಾದ ಶರಣೆ ಎಂ ಜಯಮ್ಮ, ಕೊಂ ತಂಡಗ ಬಸವರಾಜು ಅವರಿಗೆ ಸನ್ಮಾನಿಸಲಾಯಿತು. ಕದಳಿ ಮಹಿಳಾ ವೇದಿಕೆ ಹಾಗೂ ಅಕ್ಕ ಮಹಾದೇವಿ ಸಮಾಜದ ಸದಸ್ಯರಿಂದ ವಚನ ಗಾಯನ ನಡೆಯಿತು. ನಿರೂಪಣೆ ಮತ್ತು ವಂದನಾರ್ಪಣೆ ಸಾರ್ತವಳ್ಳಿ ಶಿವಕುಮಾರ್ ಅವರಿಂದ. ಕೊನೆಯಲ್ಲಿ ಲಘು ಉಪಹಾರ ನೀಡಲಾಯಿತು. ದಿನಾಂಕ 29/2/2024 ಗುರುವಾರದಂದು ಶ್ರೀಮತಿ ಲೇಟ್ ರಮಾಮಣಿ, ಶ್ರೀ ಕೆ.ಎಸ್. ಸದಾಶಿವಯ್ಯನವರ ಸುರ, ಚಿರಂಜೀವಿ ರಾಜಶೇಖರ ಕೆ.ಎಸ್. ಶಿವದರ್ಶನ್ ಮತ್ತು ಚಿರಂಜೀವಿ ಸೌಭಾಗ್ಯವತಿ ಮೇಘನಾ, ಶ್ರೀಮತಿ ಕೋಮಲಾ ಶ್ರೀ ಶಿವಶಂಕರಯ್ಯನವರ ಜ್ಯೇಷ್ಠ ಪುತ್ರಿಯ ವಿವಾಹ ಮಹೋತ್ಸವವು ಶ್ರೀ ರಂಭಾಪುರಿ ಕಲ್ಯಾಣ ಮಂಟಪ, ಶ್ರೀ ಕೆ.ಬಿ. ಕ್ರಾಸ್, ತಿಪಟೂರು ತಾಲೂಕು ಇಂದು ಬೆಳಿಗ್ಗೆ 11ರಿಂದ 11:45 ಒಳಗೆ ಅಭಿಜನ್ ಲಗ್ನದಲ್ಲಿ ವಿವಾಹವಾಯಿತು. ಭಾಸ್ಕರ್ ಪತ್ರಿಕೆಯ ಸಂಪಾದಕರಾದ ಡಾಕ್ಟರ್ ಭಾಸ್ಕರ್, ರೈತ ಕಿರಣ ಪತ್ರಿಕೆಯ ಸಂಪಾದಕರಾದ ರಂಗಸ್ವಾಮಿ, ಗುರುರಾಜು, ರಾಜಕೀಯ ಮುಖಂಡರು, ಕಿರುತೆರೆಯ ನಟ ದಯಾನಂದ್, ಭಾಸ್ಕರ್ ಯೂಟ್ಯೂಬ್ನ ನಿರೂಪಕಿ ಶುಭಾ ವಿಶ್ವಕರ್ಮರವರು ವಧೂವರರಿಗೆ ಶುಭ ಹಾರೈಸಿದ್ದಾರೆ. ವಿಧಾನಸೌಧದಲ್ಲಿ ರಾಜ್ಯಸಭಾ ಗೆಲುವಿನ ಸಂಭ್ರಮದ ವೇಳೆ ಮೊಳಗಿದ ಪಾಕಿಸ್ತಾನ ಪರ ಘೋಷಣೆ ಪತ್ರಕರ್ತ ಡಾಕ್ಟರ್ ಭಾಸ್ಕರ್ ಖಂಡನೆ. ನಮ್ಮ ದೇಶದಲ್ಲೇ ಇದ್ದುಕೊಂಡು ಯಾವುದೋ ಪಾಕಿಸ್ತಾನದ ಪರ ಘೋಷಣೆ ಕೂಗಿದವರ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳಲೇಬೇಕು ಎಂದು ಬೆಂಬಲಿಸಿದ ಪತ್ರಕರ್ತ ಡಾಕ್ಟರ್ ಭಾಸ್ಕರ್ ನಿನ್ನೆ ನಾಸಿಕ್ ಹುಸೇನ್ ರಾಜ್ಯಸಭಾ ಗೆಲುವಿನ ಸಂಭ್ರಮದ ವಿಚಾರಣದ ವೇಳೆಯಲ್ಲಿ ಯುವಕನೊಬ್ಬ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗಿದ್ದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಇದಕ್ಕೆ ಭಾಸ್ಕರ್ ಪತ್ರಿಕೆಯ ಪ್ರಧಾನ ಸಂಪಾದಕರಾದ ಹಿರಿಯ ಪತ್ರಕರ್ತ ಡಾಕ್ಟರ್ ಭಾಸ್ಕರ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ದೇಶದಲ್ಲೇ ಇದ್ದುಕೊಂಡು ಯಾವುದೋ ಪಾಕಿಸ್ತಾನದ ಪರ ಘೋಷಣೆ ಕೂಗಿದವರ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳಲೇಬೇಕು. ಇದರ ಬಗ್ಗೆ ಪ್ರಶ್ನೆ ಮಾಡಿದ ಪತ್ರಕರ್ತನ ಮೇಲೆ ನೂತನ ರಾಜ್ಯಸಭಾ ಎಂಪಿ ನಾಸಿರ್ ಹುಸೇನ್ ರೇಗಿರುವುದು ತೀವ್ರ ಖಂಡನೀಯ. ಇದರ ಕುರಿತು ಅಧಿಕೃತವಾಗಿ ಪತ್ರಕರ್ತರಲ್ಲಿ ಕ್ಷಮೆ ಕೇಳಬೇಕಾಗಿ ಆಗ್ರಹಿಸಿದರು. ಚಲನಚಿತ್ರ ನಟ ಕೆ. ಶಿವರಾಮ್ ಇನ್ನಿಲ್ಲ. ಮಾಜಿ ಐಎಎಸ್ ಅಧಿಕಾರಿ, ರಾಜಕೀಯ ಕ್ಷೇತ್ರ ನಾಯಕರು, ಹಲವು ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದ ಕೆ. ಶಿವರಾಮ್ ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು. ಅನಾರೋಗ್ಯದ ಕಾರಣ ಸಂಜೆ ಸುಮಾರು 4:10ಕ್ಕೆ ನಿಧನರಾಗಿದ್ದು, ಇವರ ಈ ಅಗಲಿಕೆಗೆ ನಾಡಿನ ಜನತೆ ಮತ್ತು ಅವರ ಕುಟುಂಬಕ್ಕೆ ನೋವನ್ನು ಭರಿಸುವ ಶಕ್ತಿ ನೀಡಲಿ ಎಂದು ಭಾಸ್ಕರ್ ಪತ್ರಿಕೆಯ ಬಳಗ ಮತ್ತು ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘ ತಿಪಟೂರು ಘಟಕದ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಇವರು ಐಎಎಸ್ ಅಧಿಕಾರಿಯಾಗಿ ಮೈಸೂರಿಗೆ ಪ್ರಪ್ರಥಮ ಬಾರಿಗೆ ಬಂದಾಗ ಇಡೀ ಜಿಲ್ಲೆಯಲ್ಲಿಯೇ ಮೊಟ್ಟ ಮೊದಲು ಸಂದರ್ಶನವನ್ನು ಭಾಸ್ಕರ್ ಪತ್ರಿಕೆ ಪ್ರಧಾನ ಸಂಪಾದಕರಾದ ಡಾಕ್ಟರ್ ಭಾಸ್ಕರ್ ಮಾಡಿದ್ದರು. ನಂತರ ಅವರಿಗೆ ಪ್ರಥಮ ಬಾರಿಗೆ ಸನ್ಮಾನ ಮಾಡಿದ್ದು ಕೂಡ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕಿನ ಸಾಲಿಗ್ರಾಮದ ಜನತೆ. ಪ್ರಪ್ರಥಮ ಐಎಎಸ್ ಅಧಿಕಾರಿ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಪರೀಕ್ಷೆ ಬರೆದು ಆಯ್ಕೆಯಾದ ಹಿನ್ನೆಲೆ ಮೆರವಣಿಗೆ ಮೂಲಕ ಅಭಿನಂದಿಸಿ ಗೌರವಿಸಲಾಯಿತು. ಈ ಸುಂದರ ಸವಿಕ್ಷಣಗಳನ್ನು ನೆನೆಸಿಕೊಂಡ ಹಿರಿಯ ಪತ್ರಕರ್ತ ಡಾಕ್ಟರ್ ಭಾಸ್ಕರ್ ಕೆ. ಶಿವರಾಮ್ ಅವರ ಸಾವಿಗೆ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತಿಪಟೂರು ವತಿಯಿಂದ ಶ್ರೀ ಗುರುಕುಲ ಪದವಿ ಪೂರ್ವ ಕಾಲೇಜು ಆವರಣ, ಶ್ರೀ ಗುರುಕುಲ ಕಾಂಪ್ಲೆಕ್ಸ್ ಹಿಂಭಾಗ, ತಿಪಟೂರಿನ ಸ್ವಯಂ ಸೇವಕರಿಂದ ದಂಡ ಮುಷ್ಟಿ ಯೋಗ ಪ್ರದರ್ಶನ ದಿನಾಂಕ 3/3/24 ಸಂಜೆ 5 ಗಂಟೆಗೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಪುಟ್ಟ ಬಾಲಕರು ಭಾಗವಹಿಸಿದ್ದು
ಭಾಗವಹಿಸಿದ್ದು ಪೋಷಕರಾದ ಮಾತೆಯರು ಸಹ ಕಾರ್ಯಕ್ರಮವನ್ನು ವೀಕ್ಷಿಸಿದರು. ಕಾರ್ಯಕ್ರಮದಲ್ಲಿ ಆರ್ಎಸ್ಎಸ್ ಪ್ರಮುಖರಾದ ಕನಕಪುರದವರಾದ ಗುರುಪ್ರಸಾದ್ ಬೌದ್ಧಿಕ್ ರವರು ಅತಿಥಿಯಾಗಿ ಭಾಗವಹಿಸಿದ್ದು, ಆರ್ಎಸ್ಎಸ್ ಪ್ರಮುಖರಾದ ರವೀಂದ್ರ ತಗ್ಗಿಮನೆಯವರು ಸಹ ಕಾರ್ಯಕ್ರಮದ ಆಯೋಜಕರಾಗಿದ್ದು, ಸ್ವಯಂ ಸೇವಕರಾದ ಸುಂದರರಾಜ್ ಅರುಣ್ ಭಾಸ್ಕರ್ ರವರು ಬೈಠಕ್ನಲ್ಲಿ ಭಾಗವಹಿಸಿದ್ದರು. ಕೊನೆಯಲ್ಲಿ ಶಾಂತಿ ಮಂತ್ರವನ್ನು ಪಠಿಸಿದರು. ಸರ್ವಾಜ್ಞಾಧಿಪತಿಗಳು ಊರೆಲ್ಲ ನೆಂಟಾರು ಕೇರಿ ಎಲ್ಲ ಬಡಗ ದಾರಿ ಎಲ್ಲ ಕುಲದೈವ ದಾರಿಣಿಯು ಎಲ್ಲ ಕುಲದೈವ ಆಗಿರಲು ಯಾರನ್ನ ಬಿಡಲು ಸರ್ವಜ್ಞ ಯಾರನ್ನು ಬಿಡಲು ಸರ್ವಜ್ಞ ಮಂಕುತಿಮ್ಮನ ಕಗ್ಗ ಅಕ್ಕಿ ಒಳಗಣ್ಣವನು ಮೊದಲಾರು ಕಂಡವರು ನಮಸ್ಕಾರ ಮಂತ್ರ ಸಹಿತ ಮಂಡಲ ಮಧ್ಯವರ್ತೆ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಮಕರ ಕುಂಡಲವಾಂ ಕಿರೀಟಿ ಅಪಧೃತ ಶಂಖಚಕ್ರಃ ಓಂ ಮಿತ್ರಾಯ ನಮಃ ಓಂ ರವಯೇ ನಮಃ ಓಂ ಸೂರ್ಯಾಯ ನಮಃ ಏಕಂ त्रीणि चत्वारि पञ्च षट् सप्त अष्ट नव दश ॐ भानुवे नमः ॐ तदाय नमः ओम भूष्णे नमः एक दो तीन चार पाँच छः सात आठ नौ 10 ओम हिरण्यगर्भाय नमः ओम हिरण्यगर्भाय नमः ओम हरिजये नमः ओम हरिजये नमः ओम आदित्याय नमः ओम आदित्याय नमः ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಓಂ ಸವಿತ್ರೇ ನಮಃ ಓಂ ಸವಿತ್ರೇ ನಮಃ ಓಂ ಅರ್ಕಾಯ ನಮಃ ಓಂ ಅರ್ಕಾಯ ನಮಃ ಓಂ ಭಾಸ್ಕರಾಯ ನಮಃ ಓಂ ಭಾಸ್ಕರಾಯ ನಮಃ ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯಣಾಯ ನಮಃ ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯಣಾಯ ನಮಃ ಏಕಂ ದ್ವೇ त्रीणि चत्वारि पञ्च षट् सप्त अष्ट नव दश
आदित्यस्य नमस्कार हे कुर्वन्तु दिने दिने आयुर्प्रज्ञा बलं वीर्यं ಗದಗ್ ನಗರದಲ್ಲಿ ನಡೆದ ಪಂಡಿತ್ ಡಾಕ್ಟರ್ ಪುಟ್ಟರಾಜ್ ಗವಾಯಿ ಅವರ 110ನೇ ಜಯಂತ್ಯೋತ್ಸವದಲ್ಲಿ ರೈತ ಕವಿ ಡಾಕ್ಟರ್ ಪಿ ಶಂಕರಪ್ಪ ಬಳ್ಳೆಕಟ್ಟೆ ಅವರಿಗೆ ಪುಟ್ಟರಾಜ್ ಗವಾಯಿ ಸದ್ಭಾವನಾ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇವರಿಗೆ ಕರ್ನಾಟಕದ ಸಂಪಾದಕರು ಮತ್ತು ವರದಿಗಾರರ ಸಂಘ ತಿಪಟೂರು ಘಟಕದ ಸರ್ವ ಸದಸ್ಯರು, ಭಾಸ್ಕರ್ ಪತ್ರಿಕೆಯ ಪ್ರಧಾನ ಸಂಪಾದಕರು ಆದ ಮತ್ತು ವರದಿಗಾರರ ಸಂಘ ತಿಪಟೂರು ಘಟಕದ ಗೌರವ ಅಧ್ಯಕ್ಷರು, ಹಿರಿಯ ಪತ್ರಕರ್ತರು ಡಾಕ್ಟರ್ ಭಾಸ್ಕರ್ ಹಾಗೂ ಭಾಸ್ಕರ್ ಟಿವಿ ಚಾನೆಲ್ ಯೂಟ್ಯೂಬ್ನ ನಿರೂಪಕಿ ಶ್ರೀಮತಿ ಶುಭಾ ವಿಶ್ವಕರ್ಮ, ತ್ರಿವೇಣಿ ಸುಂದರ್ ಹಾಗೂ ಭಾಸ್ಕರ್ ಪತ್ರಿಕಾ ಬಳಗ ಸರ್ವ ಸದಸ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಚರಂಡಿ ಮೇಲಿನ ಮುಚ್ಚಳ ಕುಸಿತ ಓಡಾಡಲು ಪಾದಚಾರಿಗಳ ಪರದಾಟ. ತಿಪಟೂರು ನಗರದ ಹಾಸನ ರಸ್ತೆಯ ಶಿವಕುಮಾರ ಸ್ವಾಮಿ ಸರ್ಕಲ್ ಬಳಿ ಇರುವ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯ ಕಚೇರಿ ಬಳಿ ಚರಂಡಿ ಮೇಲ್ಭಾಗದಲ್ಲಿ ನಗರಸಭಾ ವತಿಯಿಂದ ಹಾಕಿರುವ ಸಿಮೆಂಟ್ ಮುಚ್ಚಳಗಳು ಒಡೆದು ಹೋಗಿವೆ. ಈ ಭಾಗದಲ್ಲಿ ಪ್ರತಿನಿತ್ಯ ಓಡಾಡುವ ಪಾದಚಾರಿಗಳಿಗೆ ತೀವ್ರ ತೊಂದರೆಯಾಗಿ ಓಡಾಡಲು ತುಂಬಾ ಪರದಾಡುತ್ತಿದ್ದಾರೆ. ಅಲ್ಲದೆ ಪಶುಪಾಲನಾ ಮತ್ತು ಪಶು ಸಂಗೋಪನೆ ಇಲಾಖೆಗೆ ಬರುವ ತುರ್ತು ವಾಹನಗಳು ಈ ಮಾರ್ಗದಿಂದ ಬರಲು ಚರಂಡಿ ಮುಚ್ಚಳಗಳು ಹೋಗಿರುವುದರಿಂದ ವಾಹನ ಬರಲು ಸಾಧ್ಯವಾಗುತ್ತಿಲ್ಲ. ಈ ಬಗ್ಗೆ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಚರಂಡಿ ಮೇಲೆ ಕುಸಿದಿರುವ ಸಿಮೆಂಟ್ ಮುಚ್ಚಳವನ್ನು ಸರಿಪಡಿಸಿ ಕೊಡಬೇಕೆಂದು ರುದ್ರಾಪುರ ಗ್ರಾಮದ ರೈತ ಮಲ್ಲಿಕ ರವರು ಪತ್ರಿಕೆ ಮೂಲಕ ಒತ್ತಾಯಿಸಿದ್ದಾರೆ.